ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಗುರುವಾರ ಬೆಳಿಗ್ಗೆ. ಇನ್ನು ಚಿಕ್ಕಮ್ಮ ಬಂದು ರಾಗಿ ತೊಗೊಂಡೋಗಿ ಜಿನ್ನಕ್ಕೆ ಬಂದಿದ್ರು. ಜಿನ್ನಕ್ಕೆ ಹಾಕ್ಸ್ಕೊಂಬಂದ ತಕ್ಷಣ ಇನ್ನು ಚಿಕ್ಕಮ್ಮ ಎಲ್ಲ ಸ್ವಲ್ಪ ಹಿಟ್ಟೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದಿಟ್ಟು ನನಗೆ ಎಷ್ಟು ಬೇಕಷ್ಟು ತಂದು ಕೊಟ್ಟೋದ್ರು. ಸ್ವಲ್ಪ ನೀಟಾಗಿ ಎಲ್ಲ ಜರಡಿ ಇಟ್ಬಿಟ್ಟು ಬಾಕ್ಸ್ ತುಂಬ್ಕೊಳ್ಳಮ್ಮ ಅಂತ ಹೇಳಿ. ಇಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ರಂತೂ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಈ ಥರ ಏನಾದರೂ ಚಪಾತಿ ಮಾಡೋದ್ರಲ್ಲಾಗಲಿ, ಈ ಥರ ರಾಗಿ ಹಿಟ್ಟು ಏನಾದರೂ ಹಿಟ್ಟು ಐಟಮಲ್ಲಿ ಏನಾದರೂ ಸ್ವಲ್ಪ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದ್ರ ಅರ್ಧ ಹಿಟ್ಟೆಲ್ಲ ಕೆಳಗೆ ಚೆಲ್ಲಿರುತ್ತೆ, ಆ ಥರ ಮಾಡ್ತಾ ಇರ್ತಾರೆ. ಇನ್ನು ನನ್ನ ಮಗಂತೂ ಅಡ್ಡಾಡನೇ ಬರ್ತಾ ಇದ್ದ, ಹಿಟ್ಟೆಲ್ಲ ಸ್ವಲ್ಪ ಕೈಗೆಲ್ಲ ಬಳ್ಕೊತಾ ಇದ್ದ. ಇನ್ನು ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಬೈಕೊತ ಹಂಗೆ ಕಿರ್ಚ್ಕೊತ ಇನ್ನು ನೀಟಾಗಿ ಎಲ್ಲ ಜರಡಿ ಹಿಡಿದ್ಬಿಟ್ಟು ಮತ್ತು ಬಾಕ್ಸ್ಗೆ ತುಂಬಿಕೊಂಡೆ. ಈ ಹಿಟ್ಟು ಏನಿಲ್ಲ ಅಂದರೂ ಕೂಡ ಒಂದು 15 ದಿನ ಬರುತ್ತೆ ನನಗೆ, ಆರಾಮ್ಸೆ ಮಾಡ್ತೀನಿ. ಇನ್ನು ದಿನದಲ್ಲಿ ಒಂದು ಟೈಮ್ ಮುದ್ದೆ ಮಾಡ್ಕೊತೀವಲ್ವ, ಅದಕ್ಕೆ ಇನ್ನು ಸ್ವಲ್ಪ ಮುದ್ದೆನೇ, ಜಾಸ್ತಿ ಮುದ್ದೆ ಏನಿಲ್ಲಲ್ಲ, ಅದಕ್ಕೆ ಆಗುತ್ತೆ. ಇನ್ನು ನಾನು ಫಸ್ಟು ಬಂದ ತಕ್ಷಣ ಜರಡಿ ಹಿಡಿದು ಬಾಕ್ಸ್ಗೆ ಹಾಕ್ಕೊತೀನಿ. ಇನ್ನೊಂದು 10 ದಿನ ಹಂಗೆ ಬಿಟ್ಟು ಮತ್ತೆ ಇನ್ನೊಂದು ಸತಿ ಜರಡಿ ಹಿಡಿತೀನಿ. ಯಾಕೆಂದರೆ ನಾವು ಯೂಸ್ ಮಾಡ್ತಾಯಿದ್ರೆ ಅಷ್ಟೊಂದು ಏನು ಹುಳಪಳ ಏನೂ ಆಗೋಲ್ಲ. ನಾವು ಒಂದು 2-3 ದಿನ ಗ್ಯಾಪ್ ಕೊಟ್ವಿ ಮುದ್ದೆ ಮಾಡಲಿಲ್ಲ ಅಂತ, ಹಂಗೆ ಬಾಕ್ಸ್ ಮುಚ್ಚಳ ಟೈಟಾಗಿ ಮುಚ್ಚಿಟ್ಬಿಟ್ರೆ ಅವು ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಡೈಲಿ ಕೂಡ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಒಂದು 10 ದಿನಕ್ಕೆ ಒಂದು ಸತಿ ಹಂಗೆ ನೋಡ್ಕೋಬೇಕು ನಾವು ಹಿಟ್ಟು ಐಟಮಲ್ಲಿ ಮಾತ್ರ. ಇನ್ನು ಅದಕ್ಕೆ ಎಲ್ಲ ಜರಡಿ ಹಿಡಿದು ಎಲ್ಲ ಬಾಕ್ಸ್ಗೆ ಹಾಕ್ತೆ. ಇನ್ನು ಬೆಳಗ್ಗೆ ತಿಂಡಿಗೆ ಬಂದು ಸ್ವಲ್ಪ ಉಪ್ಪಿಟ್ಟಿನ ರವೆ ಇತ್ತು, ಅದಕ್ಕೆ ಉಪ್ಪಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅದು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ನನ್ನ ಮಗನಿಗಂತೂ ತುಂಬ ಇಷ್ಟ. ಉಪ್ಪಿಟ್ಟು ಮಾಡಿರೋ ದಿನ ಏನಿಲ್ಲ ಅಂದ್ರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 5 ಸತಿ ಏನೋ ಮಮ್ಮು ಮಮ್ಮು ಅಂತ ಕೇಳ್ತಾನೆ ಇರ್ತಾನೆ. ಅಷ್ಟೊಂದು ಇಷ್ಟ ಅವ್ನಿಗೆ ಉಪ್ಪಿಟ್ಟು ಅಂದರೆ. ಇನ್ನು ಭಾಳ ದಿನ ಬೇರೆ ಆಗಿತ್ತು ಉಪ್ಪಿಟ್ಟು ಮಾಡಿರಲಿಲ್ಲ, ಅದಕ್ಕೆ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ ಎಲ್ಲ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇನ್ನು ರವೆ ಸ್ವಲ್ಪನೇ ತೊಗೊಂಡಿದ್ದು, ಜಾಸ್ತಿ ಏನು ಮಾಡಲಿಲ್ಲ. ಇನ್ನು ಎಲ್ಲ ಮಾಡಿದೆ. ನನಗೆ ಬಂದು ಈ ಟೈಮಲ್ಲಂತೂ ನಮಗೆ ಟೈಮ್ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮತ್ತು ನಮ್ಮ ಲೈಫು ಯಾವ ಟೈಮಲ್ಲಿ ಏನು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಒಂದು ಸಮಯ ಸಂದರ್ಭ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪಾಠನೇ ಕಲಿಸುತ್ತಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಕರೆಕ್ಟಾಗಿ 11:15 ಆಗಿದೆ ನೋಡಿ. ಇಷ್ಟೊತ್ತಾದರೂ ಕೂಡ ಒಂದು ಕೆಲಸನೂ ಆಗಿಲ್ಲ ನಂದು. ಇವಾಗ ಮಲಗ್ತಾ ಇದ್ದಾನೆ ಇವನು. ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ, ಏನೂ ಒಂದು ಕೆಲಸ ಕೂಡ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ಮಲಗಿಸ್ಬಿಟ್ಟಿದ್ದೀನಿ. ಮತ್ತೆ ಅವ್ನು ಮಲ್ಕೊಂಡು ಎದ್ದೇಳೋಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇವತ್ತು ಗುರುವಾರ ಬೇರೆ, ತುಂಬ ಕೆಲಸ ಇದೆ ನೋಡಿ. ಇನ್ನು ಪಟ್ಲಿ ಮನೆ ಹತ್ರ ಕೂಡ ಕಸನೂ ಏನೂ ಗುಡಿಸಿಲ್ಲ. ಪಾತ್ರೆ ಅಂತೂ ಹೊರಗಡೆ ಇಟ್ಬಿಟ್ಟಿದ್ದೀನಿ, ಸಖತ್ತು ಬಿಸಿಲಿದೆ. ಅವು ತೊಳೆಯೋಷ್ಟೊತ್ತಿಗೆಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಮತ್ತು ನೀರೆಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲ ಎಣ್ಣೆ ಸತಿ ನೆನೆಸ್ಬಿಟ್ಟು ತೊಳಿಬೇಕು ನೋಡಿ. ಇಷ್ಟೊಂದು ಪಾತ್ರೆ ಇದ್ದಾವೆ ನೋಡಿ. ಇವನ್ನೆಲ್ಲ ಆಟಾಡೋಕ್ಕೆ ಸಾಮಾನೆಲ್ಲ ತೊಗೊಂಡಿದ್ದ, ಇದೆಲ್ಲ ಹಂಗೆ ಬಿಟ್ಟಿದ್ದಾನೆ. ಇದೆಲ್ಲ ಎತ್ತಿಡಬೇಕು. ಇನ್ನು ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಡುಗೆ ಮನೆಯೂ ಅಷ್ಟೇ, ಇನ್ನು ಏನು ಕ್ಲೀನೇ ಮಾಡಿಲ್ಲ. ಇದೆಲ್ಲ ಸ್ವಲ್ಪ ಧೂಳು ತೆಗಿಬೇಕು. ಧೂಳು ಕೂಡ ಸಖತ್ತು ಧೂಳಿದೆ. ನನಗಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತಾಯಿದೆ ನಿಜವಾಗ್ಲೂ. ಒಂದು ದಿನ ಧೂಳು ಒರೆಸ್ಲಿಲ್ಲ ಅಂದರೆ ಎಷ್ಟು ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ ನೋಡಿ. ಇದು ಬೆಳಗ್ಗೆ ನೆನ್ನೆ ಎಲ್ಲ ಒರೆಸಿರ್ತೀನಿ, ಬೆಳಗ್ಗೆ ಆಗೋಷ್ಟೊತ್ತಿಗೆ ನೋಡಿ ಎಷ್ಟೊಂದು ಧೂಳಿರುತ್ತೆ ನೋಡಿ. ಇಲ್ಲೇ ಗೊತ್ತಾಗುತ್ತೆ, ನೆನ್ನೆ ಒರೆಸಿದ್ದೀನಿ ಧೂಳೆಲ್ಲ. ಮತ್ತು ನೋಡಿ ಈ ಥರ ಇಲ್ಲಿ ನೋಡಿ ಎಷ್ಟೊಂದಿದೆ, ಕಾಣಿಸುತ್ತಲ್ವ ನೋಡಿ. ಇಷ್ಟು ಧೂಳು ಏನು ಮಾಡಬೇಕು ಅರ್ಥನೇ ಆಗ್ತಿಲ್ಲ ನನಗಂತೂ. ಇನ್ನು ದೇವ್ರ ದೀಪ ಎಲ್ಲ ತೊಳಿಬೇಕು. ದೇವ್ರ ದೀಪ ಎಲ್ಲ ತೆಗೆದು ಈ ಧೂಳೆಲ್ಲ ಒರೆಸ್ಬೇಕು ನೀಟಾಗಿ ನೋಡಿ. ಎಷ್ಟೊಂದು ಧೂಳಿದೆ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ಸದ್ಯ ಮಲ್ಕೊಂಡಿದ್ದಾನೆ, ಏನು ಕೆಲಸನೇ ಮಾಡಿಲ್ಲ. ಇನ್ನು ಸ್ಟವ್ ಕೂಡ ಎಲ್ಲ ತೊಳಿಬೇಕು ನೋಡಿ. ಸ್ಟವ್ ಕೂಡ ಎಷ್ಟೊಂದು ಗಲೀಜಾಗಿದೆ. ಇದೆಲ್ಲ ಬೇಗ ಮುಗಿಸ್ಕೋಬೇಕು ಫ್ರೆಂಡ್ಸ್. ಮತ್ತೆ ಎದ್ಬಿಟ್ರಂತೂ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಇವನು, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಎದ್ದ ತಕ್ಷಣ ನನಗೆ ಸ್ನಾನವನ್ನು ಮಾಡಿಸ್ಬೇಕು. ಇನ್ನು ಸಾಯಂಕಾಲ ಪೂಜೆದೆಲ್ಲ ತುಂಬ ಕೆಲಸ ಇದೆ. ಓಕೆ ಫ್ರೆಂಡ್ಸ್, ತುಂಬ ಬಿಸಿಲಿದೆ, ಹಾಗೆ ಬೇಗ ತೊಳೆದ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್. ಇನ್ನು ನಾವು ಲೈಫಲ್ಲಿ ಚೆನ್ನಾಗಿದ್ದಾಗ ಮತ್ತು ನಮ್ಮ ಜೀವನದಲ್ಲಿ ಸ್ವಲ್ಪ ಏರುಪೇರಾದಾಗ ಯಾವ ಥರ ಇರ್ತಾರೆ ವ್ಯಕ್ತಿಗಳಾಗಲಿ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅಕ್ಕಪಕ್ಕದವರಾಗಲಿ, ಒಟ್ಟು ಸಮಾಜದಲ್ಲಿ ಕೆಲವರು ಮಾತ್ರ ಹೇಳ್ತಾ ಇರೋದು, ಎಲ್ಲರೆಲ್ಲ ಯಾವ ಥರ ಚೇಂಜಸ್ ಆಗ್ತಾರೆ ಮತ್ತು ಯಾವ ಥರ ಇರ್ತಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ನಾವು ಇಂಥ ಟೈಮಲ್ಲಿ ಕಲ್ತ್ಕೋಬೋದು. ನಾನು ಅಷ್ಟೇ ಫಸ್ಟಿಗಿಂತ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ನನ್ನ ಸಿಚುವೇಷನಲ್ಲಿ
ಯಾವಾಗ ಕಷ್ಟ ಬಂತೋ ಇವಾಗ ನನಗೆಲ್ಲ ಕೂಡ ಅರ್ಥ ಆಗ್ತಾ ಇದೆ. ಏನೇ ಹೇಳಿ ಜೀವನದಲ್ಲಿ ಯಾವಾಗಲೂ ಕೂಡ ಚೆನ್ನಾಗಿ ಇರಬಾರ್ದು ಹೇಳ್ಬೇಕಂದ್ರೆ. ಒಂದು ಸ್ವಲ್ಪ ಏರುಪೇರು ಆದ್ರೇನೆ ನಮಗೆ ತಲೆಗೆ ಹೋಗೋದು, ಮತ್ತು ಕಷ್ಟ ಸುಖ ಏನು ಅನ್ನೋದು ಅರ್ಥ ಆಗೋದು. ಫಸ್ಟಿಂದನೂ ಹೆಂಗೋ ಅಪ್ಪ ಅಮ್ಮ ಕಷ್ಟಪಟ್ಟು ಆದರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಚೆನ್ನಾಗಿ ಬೆಳೆಸಿರ್ತಾರೆ. ಅವ್ರಿಗೆ ಕಷ್ಟ ಆದರೂ ಕೂಡ ನಾವು ಚೆನ್ನಾಗಿರಲಿ ಅಂತ ಬಯಸಿ ನಮಗೇನು ಬೇಕೋ ನಾವು ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಸಾಲನೋ ಸೋಲನ ಮಾಡಿ ನಮ್ಮ ಜೀವನನ ಸಾಗಿಸ್ಬೇಕಂತ ಹೇಳಿ ಮಾಡ್ತಾ ಇರ್ತಾರೆ. ಹೆಂಗೆ ಮತ್ತೆ ಮದುವೆ ಆದಮೇಲೆ ಗೊತ್ತಾಗೋದು ಲೈಫ್ ಹೆಂಗೆ ಅಂತ. ಕೆಲವ್ರ ಜೀವನ ಚೆನ್ನಾಗಿರುತ್ತೆ, ಕೆಲವ್ರ ಜೀವನ ಚೆನ್ನಾಗಿರಲ್ಲ. ಆದರೂ ಕೂಡ ಕೆಲವರು ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನನ್ನ ಪ್ರಕಾರ ನೋಡಿದ್ರೆ ಮುಂಚೆಲ್ಲ ಚೆನ್ನಾಗಿದೆ, ಇಷ್ಟು ವರ್ಷ ಚೆನ್ನಾಗಿದೆ. ಬಟ್ ಇತ್ತೀಚೆಗೆ ಸ್ವಲ್ಪ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬಂದುಬಿಟ್ಟು ಸ್ವಲ್ಪ ಆಚೆ ಈಚೆ ಆಗಿದೆ. ಈ ಟೈಮ್ ಅನ್ನೋದು ಅಂದರೆ ಜೀವನದಲ್ಲಿ ಒಂದು ಪಾಠ ಕಲಿಸೋಕ್ಕೆ ಈ ಟೈಮು ಈ ಸಿಚುವೇಶನ್ ಬಂದಿದೆ ಅಂತಲೇ ಹೇಳ್ಬೋದು. ದೇವರೇ ಅಂದರೆ ಮನವರಿಕೆ ಆಗಲಿ, ಜನ ಹಿಂಗಿದ್ದಾರೆ, ನಿನ್ನ ಟೈಮ್ ಇದ್ದಾಗ ಈ ಥರ ಯೂಸ್ ಮಾಡ್ಕೊತಾರೆ, ಟೈಮು ನಿನ್ನ ಟೈಮ್ ಕೆಟ್ಟಾಗ ನೀನು ಈ ಥರ ಯೂಸ್ ಮಾಡ್ಕೊತಾರೆ ಅಂತ ಪಾಠ ಕಲಿಸೋಕ್ಕೆ ನನಗೆ ದೇವರು ಈ ಥರ ಸಿಚುವೇಶನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕಲ್ತ್ಕೊಂಡೆ ನಾನು ಒಂದು 2-3 ತಿಂಗಳಿಂದ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿರಬೇಕು. ಹಾಗೆ ಅಂದರೆ ಸ್ವಲ್ಪ ದುಡಿಬೇಕು, ಕೈಯಲ್ಲಿ ಇಟ್ಕೋಬೇಕು. ಮಕ್ಕಳಿದ್ರಂತೂ ಮಕ್ಕಳಿಗೋಸ್ಕರನಾದರೂ ನಾವು ಕಷ್ಟಪಡಲೇಬೇಕಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ನನಗೆ ಈ ಸಮಯ ಸಂದರ್ಭ ತುಂಬ ಚೆನ್ನಾಗಿ ಪಾಠ ಕಲಿಸ್ತಾ ಇದೆ. ನೆಕ್ಸ್ಟ್ ಬರೋ ದಿನಗಳಲ್ಲೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇನ್ನು ಸಂಜೆ ಕೂಡ ಆಯಿತು, ಇನ್ನು ತರಕಾರಿ ಅಂತೂ ಏನೂ ಇರಲೇ ಇಲ್ಲ ಮನೇಲಿ ಹೇಳಬೇಕು ಅಂದರೆ. ಇನ್ನು ಅದಕ್ಕೋಸ್ಕರ ಇವತ್ತು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಫೈನಲಿ ತರಕಾರಿ ತೊಗೊಂಡೆ. ಆದರೆ ಕ್ಯಾಶ್ ಕೊಡಲಿಲ್ಲ, ಅಮೌಂಟ್ ಇರಲಿಲ್ಲ. ಇನ್ನು ಉದ್ರೆ ತೊಗೊಂಡೆ. ಯಾವಾಗಲೂ ದುಡ್ಡು ಕೊಟ್ಟೆ ತೊಗೊತಾ ಇದ್ದೆ. ಮತ್ತು ಹೇಳ್ದ್ನಲ್ವ ಟೈಮ್ ಅನ್ನೋದು ಹೆಂಗೆ ಬರುತ್ತೋ ಹಂಗೆ ನಾವು ಇದು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ. ಎಷ್ಟು ದಿನ ಅಂತ ಹಾಗೆ ಇರೋಕ್ಕಾಗುತ್ತೆ ಹೇಳಿ. ಇನ್ನು ಕೊಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ. ನಂಬಿಕೆ, ಒಟ್ಟು ನಂಬಿಕೆ ಅನ್ನೋದಿಂದಿದ್ದರೆ ಏನು ಬೇಕಾದ್ರೂ ನಾವು ಇದು ಮಾಡ್ಕೋಬೋದು. ಇನ್ನು ಇಷ್ಟು ತರಕಾರಿ ತೊಗೊಂಡೆ. ಹೀರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಜೋಳಿಕಾಯಿ, ಕ್ಯಾರೆಟು, ಬೀನ್ಸು ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡೆ. ಇಷ್ಟೇ ತೊಗೊಂಡಿದ್ದು. ಹಸಿರು ಮೆಣಸಿನ್ಕಾಯಿ ತೊಗೊಂಬಿಟ್ಟು ಎಲ್ಲ ಇಟ್ಟಿದ್ದೆ. ಮತ್ತು ಸಂಜೆಗೆ ಬಂದು ಒಂದೇ ಒಂದು ಬದನೆಕಾಯಿ, ಒಂದು ಟೊಮೊಟೊ, 3 ಹಸಿರು ಮೆಣಸಿನ್ಕಾಯಿ ಅಷ್ಟೇ ಬೇಯಿಸ್ಕೊಂಡು ಸ್ವಲ್ಪ ಗೊಜ್ಜು ಕ್ಯೂಸ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಒನ್ ಟೈಮ್ಗೆ ಇಷ್ಟ ಆಗುತ್ತೆ. ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಅವಾಗಲೇ ಆಗಲಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲದೂ ಕೂಡ ಕಲ್ತ್ಕೋಬೇಕು ನಾವು ಜೀವನದಲ್ಲಿ. ಸುಮ್ಮನೆ ನಾವು ಇದೆ ಅಂತೇಳ್ಬಿಟ್ಟು ಹಾಳು ಮಾಡಿ ಎಲ್ಲ ಇದು ಮಾಡೋದು ಬೇಡ. ಇನ್ನು ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನ ಆಗಲಿ ಅಂತ ಹೇಳಿ. ಒಂದು ಸ್ವಲ್ಪ ಅನ್ನ ಮತ್ತು ಬದನೆಕಾಯಿ ಗೊಜ್ಜು ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ಇನ್ನು ಎಲ್ಲ ಕ್ಯೂಚ್ಬಿಟ್ಟು ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದು ಬೇಯಿಸ್ಕೊಂಡಿದ್ನಲ್ವ ಅವೆಲ್ಲ ಹಾಕಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಇವಾಗ ಈರುಳ್ಳಿ ಅದು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಚಪಾತಿ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಮುದ್ದೆ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಸಿಂಪಲ್ಲಾಗಿ ಆಯಿತು. ಇನ್ನು ಏನೂ ಅಷ್ಟೊಂದು ಇದು ಇಲ್ಲ. ಅನ್ನ ಕೂಡ ಮಾಡಿಕೊಂಡೆ. ಅನ್ನ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದೆ, ನೀರು ಸ್ವಲ್ಪ ನುಣ್ಣಗಾಗಿತ್ತು. ಹೆಂಗಪ್ಪ ಮಾಡೋದು ಅಂದ್ಕೊಂಡೆ. ಹಾಗೆ ಸ್ವಲ್ಪ ಉರಿ ಕಡಿಮೆ ಇಟ್ಬಿಟ್ಟು ಹಾಗೆ ಹೇಳ್ಬಿಟ್ಟಿದೆ. ಇನ್ನು ನನ್ನ ಮಗ ಅಂತೂ ಬಿಡೋದೇ ಇಲ್ಲ, ಎತ್ಕೋ ಅಂತ ಹಠ ಮಾಡ್ತಾನೆ ಇರ್ತಾನೆ. ಇನ್ನು ಚಿಕ್ಕ ಹುಡುಗ ಆಡ್ದಂಗೆ ಆಡ್ತಾ ಇರ್ತಾನೆ ಇವನು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಕರೆಕ್ಟಾಗಿ 8 ಕಾಲಾಗಿದೆ. ಇನ್ನು ಕೆಲಸ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಸ್ವಲ್ಪ ಅದ್ರ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಜೋಡಿಸೋಣ ಅಂತ ಹೇಳಿ ಇಷ್ಟು ತರಕಾರಿ ತೊಗೊಂಡಿದ್ದಲ್ವ, ಅದಕ್ಕೆ ಬಾಕ್ಸ್ಗೆಲ್ಲ ಹಾಕಿಡೋಣ ಅಂತ. ಇದೊಂದು ಸುಮಾರು ನನಗೊಂದು 15 ದಿನ ಆಗುತ್ತೆ. 15 ದಿನದವರೆಗೂ ನನಗೆ ಟೆನ್ಷನ್ ಇರಲ್ಲ. ಸ್ವಲ್ಪ ಸಾಂಬಾರು ಟೈಪ್ ಮಾಡ್ಕೊತೀನಿ ಡೈಲಿ. ಇವಾಗ ಬೆಳಿಗ್ಗೆ ಸಾಂಬಾರು ಮಾಡಿಕೊಂಡ್ರೆ ಮತ್ತೆ ಸಂಜೆಗೆ ಕೂಡ ಅದೇ ಆಗುತ್ತೆ. ಆ ಥರ ಮಾಡ್ಕೊತೀನಿ ಒಂದು ಸ್ವಲ್ಪ ದಿನ. ಇದೆಲ್ಲ ಕೂಡ ನಾನು ದುಡ್ಡು ಕೊಡಲಿಲ್ಲ, ಉದ್ರೆ ತೊಗೊಂಡಿದ್ದೀನಿ. ದುಡ್ಡಿದ್ದಾಗ ಕೊಡಬೇಕು ಅವರಿಗೆ. ನಾನು ಜಾಸ್ತಿ ಉದ್ರೆ ತೊಗೊತಾ ಇರಲಿಲ್ಲ, ಯಾವಾಗಲೂ ಕ್ಯಾಶ್ ಕೊಟ್ಟೆ ತೊಗೊತಾ ಇದ್ದೆ. ಸಮಯ ಸಂದರ್ಭ ಅನ್ನೋದು ಯಾವ ಥರ ಚೇಂಜ್ ಮಾಡುತ್ತೆ ಅನ್ನೋದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು, ಗ್ಯಾರಂಟಿ. ಒಂದಿನೂ ನಾನು ಉದ್ರೆ ತೊಗೊತಾ ಇರಲಿಲ್ಲ. ಎಷ್ಟಿರುತ್ತೆ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊತಾ ಇದ್ದೆ. ಈಗ ಬಂದು ಉದ್ರೆ ತೊಗೊಳ್ಳೋ ಥರ ಕೂಡ ಆಯಿತು. ಇನ್ನು ತೊಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ತರಕಾರಿ ಇಲ್ಲದೆ 1 ವಾರ ಆಗಿತ್ತು. ಏನು ಕೂಡ ನಾನು ತರಕಾರಿ ಸಾಂಬಾರಾಗಲಿ ಏನೂ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಮತ್ತು ನನ್ನ ಗುಂಡ ಬೇರೆ ಇದ್ದಾನಲ್ವ, ಅವನಿಗಾದ್ರೂ ಬೇಕಲ್ವ ಪ್ರೋಟೀನ್ ಅಂಶ. ಅದಕ್ಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತರಕಾರಿ ಬೇಕೇ ಬೇಕು. ರೇಟ್ ಕೂಡ ಜಾಸ್ತಿನೇ ರೇಟ್ ಇದೆ. ಎಲ್ಲ ಬಂದು
30 ರೂಪಾಯಿ ಅರ್ಧ ಕೆ ಜಿ 30 ರೂಪಾಯಿ ಅರ್ಧ ಕೆ ಜಿ ಅಂತ ಹೇಳ್ತಾಯಿದ್ರು. ಮತ್ತು ಒಂದೊಂದು ತರಕಾರಿ ಬಂದು ಅರ್ಧ ಕೆ ಜಿ 20 ಆ ಥರ ಎಲ್ಲ ಹೇಳಿದರು. ಇನ್ನು ಎಲ್ಲ ಕೂಡ ಮಿಕ್ಸ್ ತೊಗೊಂಡೆ. ಎಲ್ಲ ತೊಗೊಂಡಿದ್ದಕ್ಕೆ ಅಮೌಂಟ್ ಬಂದು 130 ರೂಪಾಯಿ ಆಗಿದೆ. ಕೊಡಬೇಕು ದುಡ್ಡಿದ್ದಾಗ. ನಮ್ಮೂರಲ್ಲೇ ಗೊತ್ತಿರೋರೆ ಅಲ್ವಾ, ತಗೋ ಏನು ಆಗಲ್ಲ ಕೊಡ್ತೀನಿ ಅಂತ ಕೊಟ್ಟೋದ್ರು ಪಾಪ. ನಾನೇ ಕೇಳಲ್ಲ ಯಾರನ್ನು ಜಾಸ್ತಿ, ಅಂದರೆ ಕೇಳೋಕ್ಕೆ ಕೂಡ ಮನಸ್ಸು ಬರಲ್ಲ ಒಂದೊಂದು ಸತಿ. ಇನ್ನು ಕೇಳಿದ್ನಲ್ವ ಕೊಟ್ಟರು. ನಾನು ಕೇಳಲಿಲ್ಲ ಅಂದರೂ ಕೂಡ ಅರ್ಥ ಮಾಡ್ಕೊತಾರೆ. ಇನ್ನು ಅದಕ್ಕೋಸ್ಕರ ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿದೆ. ಎಲ್ಲ ಇವಾಗ ಜೋಡಿಸ್ಬೇಕು ಬಾಕ್ಸ್ಗೆಲ್ಲ. ಜೋಡಿಸಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಟೆನ್ಷನ್ನೇ ಇರಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ಇನ್ನು ಸ್ವಲ್ಪ ಹೊರಗಡೆ ಇಟ್ಟರೆ ಸ್ವಲ್ಪ ಬೇಗನೆ ಹಾಳಾಗುತ್ತೆ. ಫ್ರಿಜ್ ಇರೋದ್ರಿಂದ ನಂಗೆ ತುಂಬ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೋಸ್ಕರ ಹೀರೆಕಾಯಿ ಒಂದು ಕವರಲ್ಲಿ ಹಾಕಿ ಇಡ್ತೀನಿ. ಅದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಇದು ಇಡ್ಸೋದಿಲ್ಲ ಬಾಕ್ಸಸ್ಸು, ಅದಕ್ಕೆ ಹಿಂಗೆ ಕಟ್ ಮಾಡಿ ಇಡ್ಬೋದು. ನೋಡೋಣ ಹೆಂಗಾಗುತ್ತಂತ ಹೇಳಿ. ಇವಾಗೆಲ್ಲ ಎತ್ತಿಡಬೇಕು ನೀಟಾಗೆ. ಓಕೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇದೆಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲ ಹಾಕಿಟ್ಟೆ ಬಾಕ್ಸ್ಗಳಿಗೆ. ನೋಡ್ತಾ ಇರ್ಬೋದು ಹಸಿಮೆಣಸಿನ್ಕಾಯಿ ಮತ್ತು ಜೋಳಕಾಯಿ, ಇದರಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಜಾಸ್ತಿ ಆಗಿತ್ತು, ಇದರಲ್ಲಿ 2 ಇಟ್ಟಿದ್ದೀನಿ. ಮತ್ತು ಕ್ಯಾರೆಟು, ಬೀನ್ಸು, ಮತ್ತು ಟೊಮೊಟೊ ಇತ್ತು, ಟೊಮೊಟೊ ಕೂಡ ಇಟ್ಟಿದ್ದೀನಿ. ಇದರಲ್ಲಿ ಬಂದು ಹೀರೆಕಾಯಿ ಮತ್ತು ಸೊಪ್ಪಿತ್ತಲ್ವ, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಕೂಡ ಇಟ್ಟಿದ್ದೀನಿ. ದೊಡ್ಡ ಕವರಲ್ಲಿ ಹಾಕಿಟ್ಟಿದ್ದೀನಿ ಫ್ರೀ ಆಗಿರಲಿ ಅಂತ ಹೇಳಿ. ಚಿಕ್ಕ ಕವರ್ಗೆ ಹಾಕಿಟ್ರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಕಟ್ಟು, ಮತ್ತೆ ಎಲ್ಲ ಮುದ್ರಕೊಳ್ಳೋದು ಆ ಥರ ಆದರೆ ಒಂಥರ ಫ್ರಿಜ್ಜಲ್ಲಿ ಬೇರೆ ಇಟ್ಟಿರ್ತೀವಲ್ವ, ಒಂಥರ ನೀರಾಗಿ ಒಂಥರ ಅನಿಸ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೀ ಆಗಿದ್ರೆ ಕವರು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಕವರೇ ತೊಗೊಂಡೆ. ದೊಡ್ಡ ಕವರ್ ತೊಗೊಂಡ್ಬಿಟ್ಟು ಹಾಕಿಟ್ಟಿದ್ದೀನಿ. ಇವಾಗೆಲ್ಲ ಫ್ರಿಜ್ಜಿಗೆ ಜೋಡಿಸ್ಬೇಕು. ಜೋಡಿಸಿದ್ರೆ ಇದಿರಲ್ಲ. ಇನ್ನು ನಾಳೆ ಬೆಳಗ್ಗೆ ಒಂದು ಮೊನ್ನೆ ಹೆಸರು ಕಾಳು ನೆನೆಸಿದ್ನಲ್ವ, ಸ್ವಲ್ಪ ಮೊಳಕೆ ಚೆನ್ನಾಗಿ ಬಂದಿದ್ದಾವೆ. ಮೊಳಕೆ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಮಿಕ್ಸ್ ಹಾಕಿ ಸಾಂಬಾರು ಮಾಡ್ಕೊತೀನಿ, ಬೆಳಗ್ಗೆ ಚೆನ್ನಾಗಿರುತ್ತೆ. ಇವಾಗಂತೂ ಬದನೆಕಾಯಿ ಹಾಕಿ, ಸ್ವಲ್ಪ ಬದನೆಕಾಯಿ, ಹಸಿರುಕಾಯಿ, ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ. ಇನ್ನು ಅದಕ್ಕೋಸ್ಕರ ಇವಾಗ ಇದೆಲ್ಲ ಎತ್ತಿಡ್ತೀನಿ. ಇನ್ನು ಟೈಮ್ ಕೂಡ ಆಯಿತು ಫ್ರೆಂಡ್ಸ್. ಹಾಗೆ ವ್ಲಾಗು ನೋಡಿ ನಿಮ್ಗೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನಾದರೂ ನಮಗೆ ಕೇಳಬೇಕಂತ ಅನಿಸಿದ್ರೆ ಕೂಡ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.